ಇನ್ನು ಪ್ರಶಸ್ತಿ ಬಂದಿರತಕ್ಕಂತಹ ಬೆಸ್ಟ್ SDMC ಇದೆ. ನಾನು ಬಂದ ಆರಂಭದಿಂದ ಗಮನಿಸ್ತಾ ಇದ್ದೇನೆ, ಭಗವಂತ ಎಲ್ಲ ನಿವೃತ್ತಿ ಆಗಿರ್ತಕ್ಕಂಥ ಎಲ್ಲ ಬಂಧುಗಳನ್ನು ನಾವು ಬರ್ತಾನೆ ಇರ್ತೀವಿ, ಬರ್ತಾನೆ ಇದ್ದೀವಿ. ಇದು ಎಷ್ಟನೇ ಭೇಟಿ ನನಗೆ ನೆನಪಿಲ್ಲ, ಅಷ್ಟು ಬಾರಿ ಬಂದೋಗಿದೆ. ಮತ್ತೆ ಮತ್ತೆ ಇವ್ರು ಕಳ್ತಾನೆ ಇದೆ, ಇವ್ರಿಗೂ ಮಾಡಕ್ಕೆ ಕೆಲಸ ಇಲ್ಲ. SDMC ಅಧ್ಯಕ್ಷರು ಇದೇ ರೀತಿ ಶಾಲೆಯ ಶೈಕ್ಷಣಿಕ ಎಲ್ಲರಿಗೂ ವಂದಿಸಿ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ತಾಲೂಕಾ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಅಧ್ಯಕ್ಷರು ಕಾರ್ಯಕ್ರಮ ಉದ್ದೇಶಿಸಿ ತಮ್ಮ ಅನಿಸಿಕೆಯನ್ನು ವ್ಯಕ್ತಪಡಿಸಬೇಕಂತ ಕೇಳ್ಕೊಳ್ತಾ ಇದ್ದಾರೆ. ಶಾಲೆಯ 120ನೇ ವಾರ್ಷಿಕೋತ್ಸವ ಮತ್ತು ಸರಸ್ವತಿ ಪೂಜಾ ಕಾರ್ಯಕ್ರಮದ ನಿಮಿತ್ತ ಶತಮಾನ ಕಂಡ ಶಾಲೆಯ ಮಂಜುನಾಥ್ ಸರ್ ಅವರೇ, ಹಾಗೆ ಕ್ರಿಯಾಶೀಲ ವ್ಯಕ್ತಿಗಳು ರಾತ್ರಿ 12 ಗಂಟೆವರೆಗೂ ಕೂಡ ನಿನ್ನೆ ಕೆಲಸ ಮಾಡಿದ್ದಾರೆ. ಇನ್ನೂ ಹೆಚ್ಚಿನ ಶ್ರಮವನ್ನು ಅವರ ಶಾಲೆ ಅಭಿವೃದ್ಧಿಯಲ್ಲಿ ಹಾಕಲಿ ಅಂತ ಅವರಲ್ಲಿ ಕೇಳ್ಕೊಳ್ತಾ ವತಿಯಿಂದ ಶ್ರೀ ಹನುಮಂತಪ್ಪ ಗೆಡ್ಡಿ ಸರ್ ಅವರು ಇನ್ನು ಕೆಲವೇ ನಿಮಿಷಗಳಲ್ಲಿ ಆರಂಭ ಅಂತ ಕೇಳ್ಕೊಳ್ತಾ ಇದ್ದೀನಿ. ದಯವಿಟ್ಟು ಬರ್ರಿ ಮೇಡಮ್, ಬರ್ರಿ ಮೇಡಮ್, ಬರ್ರಿ ಆಗಿರ್ತಕ್ಕಂಥವ್ರು ದಯವಿಟ್ಟು ವೇದಿಕೆಯನ್ನು ಬಿಟ್ಕೊಡ್ಬೇಕಂತ ಕೇಳ್ಕೊಳ್ತಾ ಇದ್ದೀನಿ. ಅಲ್ಲಿ ಪಾಯ್ಲಿ ಹಸಿನ ಪಾಯ್ಲಿ ಇಸ್ಕ ಪಾಯ್ಲಿ ಶ್ರೀ ಶಿವಾನಂದ ಸರ್ ಹಾಗೂ ಶ್ರೀ ಮಲ್ಲೇಶ ಪಾಟ್ಯದ ಸರ್ ಅವರೆಲ್ಲ ಮಾಸ್ಟರ್ ಫೋನ್ ಮಾಸ್ಟರ್ ಅಲ್ಲಿ ಬಂದರು ಅಲ್ಲೇ ನಮ್ಮ SDMC ಅಧ್ಯಕ್ಷರಿಗೂ ಮತ್ತು ಮುಖ್ಯಗಳಿಗೆ ಈಗ ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ಹಾಗೂ ಮಾನ್ಯ BRC ಕೋಆರ್ಡಿನೇಟರ್ ಸರ್ ಅವರಿಗೆ ನಮ್ಮ ಶಾಲೆಯ ವತಿಯಿಂದ ಒಂದು ಚಿಕ್ಕ ಸನ್ಮಾನ ಕಾರ್ಯಕ್ರಮ ದಯವಿಟ್ಟು ಸ್ವೀಕರಿಸಬೇಕಂತ ಕೇಳ್ಕೊಳ್ತಾ ಇದ್ದೀವಿ. ನಮಗೆ ಪ್ರಧಾನವಾಗಿ ಮಕ್ಕಳ ಭವಿಷ್ಯ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಈ ಶಾಲೆಯಿಂದ ಆಚೆ ಹೋಗ್ತಕ್ಕಂಥ ಪ್ರತಿಯೊಂದು ಮಗು ನೆಕ್ಸ್ಟ್ ಇಯರ್ ಎಲ್ಲಿ ಜಾಯಿನ್ ಆಯಿತು ಅನ್ನೋದನ್ನ ಖಾತ್ರಿ ಮಾಡ್ಕೋಬೇಕು ಈ ಶಾಲೆಯ ಶಿಕ್ಷಕ ಬಂಧುಗಳು. ಯಾವುದೇ ಮಗು ಶಾಲೆಯಿಂದ ಉಳಿಯದ ರೀತಿ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ. ಕೆಲವೊಂದು ಮಕ್ಕಳು ಶಾಲೆಗೆ ಸೇರಲಾದಂತಹ ಸ್ಥಿತಿಯಲ್ಲಿದ್ದು ಆರ್ಥಿಕ ಪರಿಸ್ಥಿತಿಗಳು ತುಂಬಾ ಹದಗೆಟ್ಟಿದೆ. ಮಗುವಿನ ಶಿಕ್ಷಣಕ್ಕೆ ಈ ಶಾಲೆಯ ಶಿಕ್ಷಕ ಬಂಧುಗಳು ಕೈ ಚಾಚಬೇಕಾದ್ದು, ಸಹಾಯ ಹಸ್ತ ನೀಡಬೇಕಾದ್ದು ಅತಿ ಅವಶ್ಯಕ. ಅದು ಶಿಕ್ಷಕನೊಂದಕ್ಕಿಂತ ಮಿಗಿಲಾಗಿ ಮನುಷ್ಯತ್ವ, ಮಾನವ ಸಹಜವಾದಂತಹ ಧರ್ಮ. ಆ ನಿಟ್ಟಿನಲ್ಲಿ ಈ ಶಾಲೆಯಿಂದ ಹೊರಗಡೆ ಹೋಗ್ತಕ್ಕಂತಹ ಎಲ್ಲ ಮಕ್ಕಳು 9ನೇ ತರಗತಿಗೆ ದಾಖಲಾಗ್ತಕ್ಕಂಥದ್ದನ್ನ ದಯವಿಟ್ಟು ಖಾತರಿ ಮಾಡಿಕೊಡಿ ಅಂತ ಹೇಳ್ತಾ, ಇದೇ ಶಾಲೆಯಿಂದ ಹಳೆಯ ಅಲುಮ್ನಿ ಏನು ಹಳೆಯ ವಿದ್ಯಾರ್ಥಿಗಳ ಸಂಘ, ಅದರಿಂದ ಎಲ್ಲ ಹಳೆಯ ಶಿಕ್ಷಕರನ್ನ, ನಿವೃತ್ತಿಯಾಗಿರ್ತಕ್ಕಂಥ ಎಲ್ಲ ಶಿಕ್ಷಕರನ್ನ ಕರೆದು ಸನ್ಮಾನ ಮಾಡಿದ್ದಾರೆ, ಗುರುವಂದನೆ ಕಾರ್ಯಕ್ರಮ ಮಾಡಿದ್ದಾರೆ. ಇದೇ ಅಂದ್ರೆ ನಮಗೆ ನಾವು ಶಿಕ್ಷಕರಿಗೆ ಕೊಡ್ತಕ್ಕಂತಹ ಸಂಸ್ಕಾರ. ಇದಕ್ಕಿಂತ ಇದೇನು ಬೇಕಿದೆ? ಶಿಕ್ಷಣದ ಜೊತೆಗೆ ಸಂಸ್ಕಾರ ಅಂತಕ್ಕಂಥದ್ದು ಅತಿ ಮುಖ್ಯ. ಆ ಒಂದು ಶಿಕ್ಷಣ ಈ ಶಾಲೆಯಲ್ಲಿ ಸಿಗ್ತಾ ಇದೆ ಅಂತಕ್ಕಂಥದ್ದೇ ಒಂದು ಸಂತೋಷ. ಜೊತೆಗೆ ಈ ಶಾಲೆ 120 ವರ್ಷಗಳ ಇತಿಹಾಸವನ್ನು ಹೊಂದಿದೆ. ಇದು 120ನೇ ವರ್ಷ ಅಂತ ಈಗ ತಾನೇ ಹೇಳಿದ್ರು, 120ನೇ ವರ್ಷ ಇದೆ. ಅಸಂಖ್ಯಾತ ಸಂಖ್ಯೆಯಲ್ಲಿ
ಮಕ್ಕಳು ತಮ್ಮ ಭವಿಷ್ಯತನ್ನ ನಿರ್ಮಾಣ ಮಾಡ್ಕೊಂಡಿದ್ದಾರೆ. ಬಹಳ ಒಳ್ಳೆಯ ಶಿಕ್ಷಕ ಬಳಗ ಇಲ್ಲಿ ಕೆಲಸ ಮಾಡಿ ನಿವೃತ್ತಿ ಹೊಂದಿದ್ದಾರೆ. ಸೊ ಎಲ್ಲರ ಆಕಾಂಕ್ಷೆ ಮುಂದೆ ಈ ಶಾಲೆ ಇನ್ನು ಉನ್ನತವಾಗಿ ಬೆಳಿಬೇಕು, ಚೆನ್ನಾಗಿ ಮುಂದುವರಿಬೇಕು ಅನ್ನೋದಷ್ಟೇ. ನಮ್ಮ ಶಿಕ್ಷಣ ಇಲಾಖೆ ನಮ್ಮ ಕಾಳಜಿ ಇದೆ, ಮಕ್ಕಳ ಸಂಖ್ಯೆ ಜಾಸ್ತಿ ಆಗಬೇಕು, ಹೆಚ್ಚು ದಾಖಲಾತಿ ಆಗಬೇಕು. ಆ ನಿಟ್ಟಿನಲ್ಲಿ ಬಹುಶಃ ಈಗಾಗಲೇ ನಾವು ಇಲಾಖೆಯಿಂದ ಹೇಳಿದ್ವಿ, ದಾಖಲಾತಿ ಅನುಮೋದನ ಒಂದು ಜಾಥಾ ಆಗಬೇಕು ಅಂತ ಹೇಳಿ. ಸೊ ಆ ಜಾಥಾ ಕೂಡ ಇನ್ನೂ ಮಾಡಿಲ್ಲ ಅಂದ್ರೆ ಮಾಡುವಂಥ ಕೆಲಸ ಆಗಲಿ, ಹೆಚ್ಚು ಮಕ್ಕಳನ್ನು ದಾಖಲು ಮಾಡ್ತಕ್ಕಂಥ ಕೆಲಸ ಆಗಬೇಕಾಗಿದೆ. ಇನ್ನು ನಮ್ಮ ಇಲಾಖೆಯಿಂದ ನಿವೃತ್ತಿ ಹೊಂದಿ ವೆಂಕಟಲಕ್ಷ್ಮಿ ಮೇಡಮ್ ಅವ್ರಿಗೆ ನಾವು ಮಾತು ಕೊಟ್ಟಿದ್ವಿ. ಅವರು ಕಳೆದ ಒಂದು ತರಬೇತಿಯಲ್ಲಿ ಅಥವಾ ಯಾವುದೋ ಮೀಟಿಂಗಲ್ಲಿ ಹಾಜರಾಗಿದ್ದರು. ಅವರ ನಿವೃತ್ತಿಯನ್ನು ನಾವು ನೆಮ್ಮದಿಯಾಗಿ ಮಾಡಿಕೊಡ್ತೀವಿ ಮೇಡಮ್, ನಿಮಗೆ ಬರಬೇಕಾದಂತಹ ಎಲ್ಲ ಸೌಲಭ್ಯಗಳನ್ನ ಏನು ಮುಂಬಡ್ತಿ ಏನಿದೆ ಆ ಬಡ್ತಿಯನ್ನು 31ನೇ ತಾರೀಕೆ ಕೌನ್ಸಿಲಿಂಗ್ ಮಾಡಿ, ಅವತ್ತೇ ಆರ್ಡರ್ ವಿತರಣೆ ಮಾಡಿ, ಅವತ್ತೇ ಅವರ ಶಾಲೆಯಿಂದ ಬಿಡುಗಡೆ ಹೊಂದಿ ಇನ್ನೊಂದು ಶಾಲೆಗೆ ಹೋಗಿ ನಿವೃತ್ತಿಯಾಗಿ ಎಲ್ಲ ಕೆಲಸಗಳು ಆಗಿದೆ ಅಂತ ಹೇಳಿ ಭಾವಿಸ್ತೇನೆ. ಹಾಗೆ ಅನೇಕ ಪಾಲಕರೊಂದಿಗೆ ಮತ್ತು ಮಕ್ಕಳು ಈ ಕಾರ್ಯಕ್ರಮ ಬಹಳ ಅಚ್ಚುಕಟ್ಟಾಗಿ ಉತ್ತಮವಾಗಿ ನೆರವೇರುವುದರೊಂದಿಗೆ ಈ ಶಾಲೆಗೆ ವರ್ಷದಿಂದ ವರ್ಷಕ್ಕೆ ಒಂದು ಒಳ್ಳೆಯ ಸರ್ಕಾರದ ಮಟ್ಟದಲ್ಲಿ ಒಳ್ಳೆಯ ಅಭಿವೃದ್ಧಿಗಾಗಿ ಉತ್ತಮವಾದ ಅನುದಾನಗಳೊಂದಿಗೆ ಉತ್ತಮವಾದ ಯೋಜನೆಗಳೊಂದಿಗೆ ಈ ಶಾಲೆಯನ್ನು ಸರ್ಕಾರ ಅಭಿವೃದ್ಧಿಪಡಿಸ್ತಾ ಶತಮಾನ ಕಂಡ ಶಾಲೆಯನ್ನು ನಾವು ನೋಡುವುದೇ ಅಪರೂಪ. ಅಂತಹದಲ್ಲಿ ನಮ್ಮ ನಗರದಲ್ಲಿ ಇಂತಹ ಒಂದು ಶಾಲೆ ಇರತಕ್ಕಂಥದ್ದು ನಮ್ಮೆಲ್ಲರಿಗೂ ಒಂದು ಹೆಮ್ಮೆಯ ವಿಷಯ ಅಂತಕ್ಕಂಥ ವಿಷಯವನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಹಾಗೆ ಶತಮಾನ ಕಂಡ ಸಂಭ್ರಮವನ್ನು ಆಚರಣೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಈ ಶಾಲೆಯ SCMC ಅಧ್ಯಕ್ಷರು ಮತ್ತು ಮುಖ್ಯೋಪಾಧ್ಯಾಯರು ಈಗ ವೀರೇಶ್ ಅವರು ಮತ್ತು ಗವಿಸಿದ್ದಪ್ಪ ಹುಡುಗಾರ್ ಅವರು ಇಬ್ಬರು ಜೋಡೆತ್ತುಗಳಂತೆ ಕೆಲಸ ಮಾಡ್ತಾ ಈ ಶಾಲೆಯನ್ನು ಬಹಳ ಉತ್ತುಂಗಕ್ಕೆ ತಗೊಂಡು ಹೋಗ್ತಾ ಇದ್ದಾರೆ. ಅದಕ್ಕೆ ಒಂದು ಪೂರಕ ಎಂಬಂತೆ ಈ ಒಂದು 2025-26ನೇ ಸಾಲಿನಲ್ಲಿ ಇಬ್ಬರು ಸೇರಿ ಅಧ್ಯಕ್ಷನಿಗೆ ಮೊದಲಿಗೆ ಉತ್ತಮ SCMC ಅಧ್ಯಕ್ಷ ಅಂತ ಬಂದಮೇಲೆ ನಾನೇನು ಕಡಿಮೆ ಇಲ್ಲ ಅಂತೇಳಿ ಈ ಶಾಲೆಯ ಮುಖ್ಯೋಪಾಧ್ಯಾಯರು ನಾನು ಒಂದು ಪ್ರಶಸ್ತಿ ತಗಂತ ಅಂತೇಳಿ ಆ ಮಟ್ಟದಲ್ಲಿ ಇಬ್ಬರು ಜಿದ್ದಿ ಬಿದ್ದು ಇಬ್ಬರು ಪ್ರಶಸ್ತಿಯನ್ನು ತಗೊಂಡಿದ್ದಾರೆ. ಅವರೆಲ್ಲರಿಗೂ ನಾವು ಅಭಿನಂದನಾ ಪೂರ್ವಕ ಚಪ್ಪಾಳೆ ಮೂಲಕ ಅವ್ರನ್ನ ಅಭಿನಂದನಿಸೋಣ. ಯಾಕೆ ಅಂದರೆ ಅಧ್ಯಕ್ಷರು ಶಾಲೆ ಬಗ್ಗೆ ಎಷ್ಟು ಕಾಳಜಿ ಇದ್ದಾರೆ ಅಂದರೆ, ಶಾಲೆಯ ಇಷ್ಟು ಗಿಡ ಮರಗಳು ಹಸಿರಾಗಿ ಕಾಣಬೇಕಾದ್ರೆ, ಇಷ್ಟು ಸುಂದರವಾಗಿ ಕಾಣಬೇಕಾದ್ರೆ ಅವರ ಶ್ರಮ ಬಹಳ. ಪ್ರತಿದಿನ ಈ ಶಾಲೆಗೆ ಭೇಟಿ ಕೊಟ್ಟು ಅವುಗಳ ಕಾಳಜಿಯನ್ನು ಮಾಡತಕ್ಕಂಥ ಯೋಜನೆಯೊಂದಿಗೆ ಮತ್ತು ಶಾಲೆಗಳ ಅಭಿವೃದ್ಧಿಯಲ್ಲಿ ಬಹಳ ಮಹತ್ವದ ಪಾತ್ರವನ್ನು ವಹಿಸಿಕೊಂಡು ಈ ಒಂದು ಶಾಲೆಗೆ ಉತ್ತಮವಾಗಿ ಕಳೆಯನ್ನು ತಂದುಕೊಟ್ಟಿದ್ದಾರೆ. ಅವರಿಗೆ ನಮ್ಮ ಸರ್ಕಾರ ಈ SCMC ಉತ್ತಮ 2026ನೇ ಸಾಲಿನ ಉತ್ತಮ SCMC ಅಂತಕ್ಕಂಥ ಪ್ರಶಸ್ತಿಯನ್ನು ಅವರು ಪಡೆದಿದ್ದರಿಂದ ಅವರಿಗೆ ಅಭಿನಂದನೆ ಮಾಡಿಕೊಂಡಾಗ ಬೆರಳೆಣಿಕೆಯಲ್ಲಿಯೇ ಶತಮಾನ ಪೂರೈಸಿರುವಂಥ ಶಾಲೆಗಳು ಇಡೀ ಅಖಂಡ ರಾಯಚೂರು ಜಿಲ್ಲೆಯಲ್ಲಿ, ಅದರಲ್ಲಿ ಇವತ್ತು ಪ್ರಾಪರ್ ಶಾಲೆ ಒಂದು ಅನ್ನೋದು ನಿಜವಾಗ್ಲೂ ಬಹಳ ಹೆಮ್ಮೆ ಮತ್ತು ಸಂಭ್ರಮ ಪಡುವಂಥ ಸಮಾಚಾರ. ಅದರ ಜೊತೆಗೆ ಈ ಶಾಲೆಯ ವಿದ್ಯಾರ್ಥಿಗಳು ಇವತ್ತು ನಿನ್ನೆಯಿಂದಲೇ ಶಾಲಾ ವಾರ್ಷಿಕೋತ್ಸವ ಇದೆ, ಸರಸ್ವತಿ ಪೂಜೆ ಇದೆ ಅಂತಂದು ತಮ್ಮ ಏನು ಉತ್ಸುಕತೆಯಿಂದ ಬಹಳ ಭಕ್ತಿಯಿಂದ ಸಂಭ್ರಮದಿಂದ ಸರಸ್ವತಿ ಪೂಜೆಯನ್ನು ಮಾಡುವುದರ ಜೊತೆಗೆ ಆ ಸರಸ್ವತಿ ದೇವಿಯಲ್ಲಿ ಏನು ಮಕ್ಕಳು ಬೇಡಿಕೊಂಡಿದ್ದಾರೆ ಆ ಸಕಲ ಇಷ್ಟಾರ್ಥಗಳನ್ನು ಸರಸ್ವತಿ ದೇವಿ ಈಡೇರಿಸಲಿ, ಆ ಶಕ್ತಿಯನ್ನು ಮಕ್ಕಳಿಗೆ ಕೊಡಲಿ ಅಂತಂದು ನಾನು ದೇವಿಯಲ್ಲಿ ಬೇಡಿಕೊಳ್ತಾ, ಜೊತೆಗೆ ಇವತ್ತೇನು ವಿದ್ಯಾರ್ಥಿಗಳು ಮತ್ತು ಶಿಕ್ಷಕರ ಸಂಬಂಧ ಏನಿರ್ತಲ್ಲ, ಕೆಲವು ವಿದ್ಯಾರ್ಥಿಗಳು 1ರಿಂದ 8ನೇ ತರಗತಿಗೆ ಹೋಗಿರ್ಬೋದು, ಅಥವಾ ಕೆಲವು ವಿದ್ಯಾರ್ಥಿಗಳು 6ರಿಂದ 8ರ ತನಕ ಹೋಗಿರ್ಬೋದು. ಇಲ್ಲಿ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳ ಒಂದು ಸಂಬಂಧ, ಗುರು ಶಿಷ್ಯರ ಸಂಬಂಧ ಅದು ಅದ್ವಿತೀಯವಾದದ್ದು ಮತ್ತು ಮರೆಯಲಾರದು. ಅಂಥ ಸಂಬಂಧವನ್ನು ಇಟ್ಟುಕೊಂಡು ಹೋಗುವಂಥ ಕೆಲಸ ಮಕ್ಕಳು ಮಾಡಬೇಕು. ಗುರುಗಳಾಗಿ ಕೊಟ್ಟಿರುವಂಥ ಒಂದು ನೀತಿ ಆಗಲಿ ಮಾರ್ಗದರ್ಶನ ಆಗಲಿ ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಉತ್ತಮ ಗುಣಮಟ್ಟದ ಒಂದು ಶಿಕ್ಷಣವನ್ನು ಪಡೆದುಕೊಳ್ಳೋದ್ರ ಜೊತೆಗೆ ತಮ್ಮ ಭವಿಷ್ಯವನ್ನು ಕಟ್ಟಿಕೊಂಡು ಒಳ್ಳೆಯ ಒಂದು ವೃತ್ತಿಯಲ್ಲಿ ಒಂದು ಒಬ್ಬ ಉತ್ತಮ ವ್ಯಕ್ತಿಯಾಗಿ ಜೀವನ ಮಾಡಿದಾಗ ತಮ್ಮೆಲ್ಲ ಗುರುಗಳಿಗೆ ಒಂದು ಬಹಳ ಸಂತೋಷ ಮತ್ತು ತೃಪ್ತಿ ತರುತ್ತೋ ಆ ಕೆಲಸವನ್ನು ವಿದ್ಯಾರ್ಥಿಗಳು ತಾವೆಲ್ಲ ಮಾಡಬೇಕು ಅಂತಕ್ಕಂಥ ಒಂದು ಮಾತು ಅಧ್ಯಕ್ಷರು ಶರಣೇಗೌಡರಾಗಿರ್ಬೋದು ಮತ್ತು ಹನುಮಂತರಪುರ ಅವರು ಮತ್ತು ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಈ ಕಾರ್ಯಕ್ರಮದ ಔಚಿತ್ಯದ ಬಗ್ಗೆ ಮತ್ತು ಮಹತ್ವದ ಬಗ್ಗೆ ಸಾಕಷ್ಟು ವಿಷಯಗಳನ್ನ ಈಗಾಗಲೇ ಹೇಳಿದ್ದಾರೆ.
ನಾನು ನನ್ನ ಅಭಿಪ್ರಾಯದಲ್ಲಿ ಕಂಡಂತೆ ಈ ಒಂದು ಶಾಲೆ ಆರಂಭಿಕ ಹಂತದಿಂದಲೂ ಕೂಡ ಮಕ್ಕಳ ಒಂದು ಗುಣಾತ್ಮಕ ಶಿಕ್ಷಣಕ್ಕಾಗಿ ಸಾಕಷ್ಟು ಮುಖ್ಯೋಪಾಧ್ಯಾಯರನ್ನು ಒಳಗೊಂಡಂತೆ ಇಲ್ಲಿ ಎಲ್ಲ ಶಿಕ್ಷಕರು ಕೂಡ ಆರಂಭಿಕ ಹಂತದಿಂದಲೂ ಸಾಕಷ್ಟು ಕ್ರಿಯಾಶೀಲರಾಗಿ ಒಂದು ಮಕ್ಕಳಿಗೆ ಗುಣಾತ್ಮಕ ಶಿಕ್ಷಣವನ್ನ ನೀಡುವಲ್ಲಿ ಬಹಳಷ್ಟು ಪ್ರಯತ್ನವನ್ನ ಮಾಡ್ತಿದ್ದಾರೆ ಅಂತಲೇ ಹೇಳ್ಬೋದು. ಯಾಕಂತಂದ್ರೆ ನಾವು ಇಲ್ಲಿ ಹಲವಾರು ಬಾರಿ ಸಂದರ್ಶನವನ್ನ ನೀಡಿದಾಗ ಈ ಒಂದು ಶಾಲೆಯ ವೈಶಿಷ್ಟ್ಯತೆ ಏನಂತ ಕೇವಲ ಶತಮಾನೋತ್ಸವ ಶಾಲೆ ಅಷ್ಟೇ ಅಲ್ಲ, ಈ ಒಂದು ಶಾಲೆಯಲ್ಲಿ 2 ಸ್ಮಾರ್ಟ್ ಕ್ಲಾಸ್ಗಳಿವೆ. ಒಂದು ನಲಿಕಲಿ ತರಗತಿಗೆ ನಾವು ಪ್ರವೇಶವನ್ನ ಕೊಟ್ರೆ ಮಕ್ಕಳು ಮನೆಯಲ್ಲಿರೋದಕ್ಕಿಂತ ಶಾಲೆಯಲ್ಲಿ ಇರೋದು ಉತ್ತಮ ಅನ್ನುವಂತ ಭಾವನೆಯನ್ನ ಒಳಗೊಂಡೈತೆ ಅನ್ನುವಂಥದ್ದು. ಮಕ್ಕಳಿಗೆ ಸಾಕಷ್ಟು ಏನೈತಲ್ಲ ವಿದ್ಯಾಭ್ಯಾಸದ ಪ್ರಾಥಮಿಕ ಪರಿಕಲ್ಪನೆಗಳನ್ನ ಕೊಡುವಲ್ಲಿ ಈ ಶಾಲೆ ಅತ್ಯಂತ ಯಶಸ್ವಿಯಾಗಿದೆ.